ಕೋಗಿಲು ಕ್ರಾಸ್ ಬಳಿ ಅಕ್ರಮ ಶೆಡ್ಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬುಲ್ಡೋಸರ್ ಹರಿಸಿದ್ದಕ್ಕೆ ಕೇರಳದಿಂದ ಕಿರಿಕ್ ಶುರುವಾಗಿದೆ. ಸಲ್ಲಿನ ಸಿಎಂ ಪಿಣರಾಯಿ ವಿಜಯನ್ ಈ ಬಗ್ಗೆ ಎಕ್ಸ್ಪೋಸ್ಟ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಬುಲ್ಡೋಸರ್ ಶುರುವಾಗಿದೆ ಕರ್ನಾಟಕದಲ್ಲಿ ಅಂತ ಅಲ್ಲಿಂದ ಶುರುವಾಗಿತ್ತು. ಬೆಂಗಳೂರಿಗೆ ಬಂದು ಪರಿಶೀಲನೆ ಮಾಡಿರೋದು ಕೇರಳ ಶಾಸಕ. ಒಂದ್ ಕಡೆ ಕೇರಳ ಶಾಸಕ ಜಲೀಲ್ ನಿಯೋಗ ಭೇಟಿ ಕೊಟ್ರೆ, ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ತಂಡವು ಕೂಡ ಪರಿಶೀಲನೆಗೆ ಮುಂದಾಗ್ತಾರೆ. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಬಿಜೆಪಿಯವರ ಆಕ್ರೋಶ ಮುಂದುವರಿತಾ ಇದೆ. ಅಕ್ರಮವಾಗಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೂ ಕೋಗಿಲು ಅಕ್ರಮ ಕಟ್ಟಡಗಳ ತೆರವು ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಅಕ್ರಮ ಅಂತಿದ್ರೆ ಅಲ್ಲಿಗೆ ಬಿಡಬಹುದಾಗಿತ್ತು, ಬಟ್ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಪ್ರತಿದಿನ ಕೂಡ. ಹಾಗಿದ್ರೆ ಸಚಿವರು, ಬಿಜೆಪಿ ಶಾಸಕರು ಈ ಘಟನೆ ಬಗ್ಗೆ ಏನಂದ್ರು ನೋಡ ನೋಡಿ. ಏನಕ್ಕೆ ಅವರು ಏನು ತಂತ್ರಗಾರಿಕೆ ಅಥವಾ ಇತ್ಯಾದಿ ಎಲ್ಲ ನೀವು ಅವ್ರನ್ನೇ ಕೇಳಬೇಕಾಗಿದೆ. ಆ ಪಕ್ಷ ಆಡಳಿತದಲ್ಲಿದೆ, ಅವ್ರನ್ನೇ ಕೇಳಬೇಕಾಗಿರೋದು ಅತಿ ಅವಶ್ಯ. ಆದರೆ ಇಷ್ಟಂತೂ ನಿಜ, ನೀನು ಕಾನೂನಾತ್ಮಕವಾಗಿ ಮುಂದುವರಿದಿದ್ರೆ ಒಳ್ಳೆಯದು. ಕಾನೂನು ದೃಷ್ಟಿಯಲ್ಲಿ ಎಲ್ಲ ಕೆಲಸಗಳು ಆಗಬೇಕಾಗಿದೆ. ಅಕ್ರಮನೋ ಅದು ಅಧಿಕೃತನೋ ಅದು ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅಥವಾ ಸೂಕ್ತ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅವರ ಸಲಹೆ ಅಥವಾ ಅವರ ಒಂದು ವರದಿ ಪ್ರಕಾರ ನೀವು ತೀರ್ಮಾನ ತಗೊಳ್ಳಿ. ನೋಡಿ, ನಾನು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಬಗ್ಗೆ, ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ಬಗ್ಗೆ ನಾನು ವಿವರಿಸೋದಕ್ಕಾಗಲ್ಲ. ಅವ್ರ ನಾಯಕರಿದ್ದಾರೆ, ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಾವು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ಕೆಲಸ ಮಾಡಿ, ನಮ್ಮೆಲ್ಲರ ಬೆಂಬಲ ಇದೆ. ಕಾನೂನು ಎಲ್ರಿಗೂ ಒಂದೇ. ಕಾನೂನು ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ರಾಜ್ಯದವರು ಇಲ್ಲಿರ್ತಾರೆ, ಆ ರಾಜ್ಯದವರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಬಟ್ ಆದರೆ ಅಲ್ಲಿ ಕಾರ್ಪೊರೇಷನ್ ಲೆವೆಲಲ್ಲಿ, ಆ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗತ್ತಾ, ಅಥವಾ ತಮಿಳ್ನಾಡಲ್ಲಿ ಮಾಡಲಿಕ್ಕಾಗತ್ತಾ? ಸೊ ಅದು ಆ ಕಾರ್ಪೊರೇಷನ್ ಇದೆ, ಅಲ್ಲಿ ಆಡಳಿತ ಇದೆ, ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕೊತಾರೆ. ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಕಾಂಗ್ರೆಸ್ಸು ಎಲ್ಲ ಸಮುದಾಯಗಳ ಹಿತವನ್ನು ಬಯಸ್ತಕ್ಕಂಥದ್ದು. ಸರಿ ಇರ್ಬೋದೇನೋ, ಚುನಾವಣೆ ಇರೋದ್ರಿಂದ ಸ್ವಲ್ಪ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು ಅಷ್ಟೇ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನು ಬುಲ್ಡೋಸ್ ಮಾಡಿದ್ದಾರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನೂ ಕಾಂಗ್ರೆಸ್ ಸರ್ಕಾರನೂ ಬುಲ್ಡೋಸರ್ ಮಾಡೆಲ್ಲು ಅಂತ ತಕ್ಷಣ ರಿಯಾಕ್ಷನು ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನು ರಿಯಾಕ್ಷನ್, ಭಾಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಭಾಳ ಬಲವಾಗಿ. ನೀವು ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ? ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ? ನೀವ್ಯಾರ್ರೀ ಹಸ್ತಕ್ಷೇಪ ಮಾಡಲಿಕ್ಕೆ? ರೀ ಮಿಸ್ಟರ್ ಪಿಣರಾಯಿ ವಿಜಯನ್, ನೀವ್ಯಾರ್ರೀ ಕೇಳಕ್ಕಿಲ್ಲಿ? ಕೋಗಿಲು ಲೇಔಟ್ ಬುಲ್ಡೋಸರ್ ರಾಜಕೀಯ ಮುಂದುವರಿತಾ ಇದೆ. ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಪಕ್ಷದವರು ವಿಪಕ್ಷದವರ ಪ್ರಶ್ನೆಗೆಲ್ಲ ಡಿಕೆ ಶಿವಕುಮಾರ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಸದಾಶಿವನಗರದಲ್ಲಿ ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಡಿಕೆಶಿ, ಬಿಜೆಪಿಯವರು ಅವರ ಉಸ್ತುವಾರಿಗಳು ಹೇಳಿದಾಗ ಕೇಳಲ್ವಾ? ಹಾಗೆ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರೆ, ಅವರಿಗೆ ಹಕ್ಕಿದೆ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರುವಂತಹ ಬೆಳವಣಿಗೆಗೆ, ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ. ನಾಳೆ ಸಿಎಂ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತಾನು ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. Venugopal, as a General Secretary, he has every power to advise us. If anything is there, we should go in a larger interest. I just checked. One fellow has collected money from various people with their sheds in the government property. So we decided, our officials gave them proper notices and all. We are ready to rehabilitate those people if they are genuine, if they are local people. We will give them whatever the best